ಹಾಯ್, ನನ್ನ ಹೆಸರು ಬಾಲಕೃಷ್ಣ ಅಂತ. ನಾನಿಲ್ಲಿ ಮನೇಲಿ ಕುತ್ಕೊಂಡೆ ಒಂದು ಪಾರ್ಟ್ ಟೈಮ್ ಜಾಬ್ ಹ್ಯಾಕ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಮತ್ತೆ ಈ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ನಮ್ಮ ಡ್ರೀಮ್ಸ್ನೆಲ್ಲ ಹೇಗೆ ಅಚೀವ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನನ್ನ ಕಂಪನಿ ಹೆಸರು ಸೇಫ್ ಶಾಪ್ ಡೈರೆಕ್ಟ್ ದಿಲ್ಸೆ ಅಂದ್ಬಿಟ್ಟು. ವೆಲ್ಕಮಿಂಗ್ ಯು ಆಲ್ ಸಕ್ಸಸ್ ಸಪೋರ್ಟ್ ಸಿಸ್ಟಮ್, ಒನ್ ಗೋಲ್, ಒನ್ ಪ್ಯಾಷನ್, ಒನ್ ಟೀಮ್, ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ನಾವು ಪ್ರತಿಯೊಬ್ಬರು ಒಂದು ಗೋಲ್ ಇಂದೇನೆ ಕೆಲಸ ಮಾಡ್ತಾ ಇರ್ತೀವಿ. ಅದನ್ನ ನಾವು ಯಾವಾಗ ಪ್ಯಾಷನ್ಗೆ ಕನ್ವರ್ಟ್ ಮಾಡ್ತೀವೋ 100% ನಾವು ಅಚೀವ್ ಮಾಡ್ತೀವಿ. ಅದನ್ನೇ ನಾವು ಟೀಮ್ ಜೊತೆ ಕೆಲಸ ಮಾಡಿದಾಗ ನಾವು ಫಾಸ್ಟ್ ಆಗಿ ಅಚೀವ್ ಮಾಡ್ಬೋದು. ಒಂದು 20 ನಿಮಿಷ ದಯವಿಟ್ಟು ನಿಮ್ಮ ಮೊಬೈಲ್ಸ್ ನ ಸ್ವಿಚ್ ಆಫ್ ಮಾಡಿ, ಅರ್ಧದಲ್ಲಿ ಸ್ಟಾಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಕೇಳಿ. 100% ನಿಮ್ ಫ್ಯೂಚರ್ ಈ ಬಿಸ್ನೆಸ್ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್, ಲೈಫ್ ಅಲ್ಲಿ ಪ್ರತಿಯೊಂದು ದಿವಸನೂ ನಾವು ಏನಾದ್ರೂ ಒಂದು ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಆ ಶಾಪಿಂಗ್ ಇಂದ ನಾವು ಎಲ್ಲಿ ಶಾಪಿಂಗ್ ಮಾಡ್ತೀವೋ ಆ ವ್ಯಕ್ತಿ ಅಥವಾ ಆ ಕಂಪನಿ ಅಥವಾ ಆ ಕಾರ್ಪೊರೇಟ್ ಪೀಪಲ್ಸ್ ರಿಚ್ ಆಗ್ತಾ ಇರ್ತಾರೆ, ರಿಚರ್ ಆಗ್ತಾ ಇರ್ತಾರೆ, ರಿಚೆಸ್ಟ್ ಆಗ್ತಾ ಇರ್ತಾರೆ. ನಮ್ಮ ಕೈಯಲ್ಲಿ ಅಂತೂ ಏನೂ ಇರಲ್ಲ. ನಾವು ಒಂದು ಕೆಲ್ಸದವರು ಅಥವಾ ಕಾಮನ್ ಮ್ಯಾನ್ ಅಥವಾ ಕಸ್ಟಮರ್ ಆಗಿ ಉಳ್ಕೋತಾ ಇರ್ತೀವಿ. ನಮ್ಮ ಕನಸುಗಳೆಲ್ಲ ಹಾಗೇ ಇರುತ್ತೆ. ಸೊ ಕಮಿಂಗ್ ಟು ನಮ್ ಕನಸುಗಳು ಅಂದಾಗ, ನಮ್ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಹುಟ್ಟದಾಗಿಂದ ಸಾಯೋವರೆಗೂ ಈ ತರ ಸಣ್ಣ ಪುಟ್ಟ ಕನಸುಗಳು ಇದ್ದೇ ಇರುತ್ತೆ. ಒಂದು ಒಡವೆ ಅಥವಾ ಮನೆ, ದೊಡ್ಡ ಮನೆ, ಎಜುಕೇಶನ್, ಮಕ್ಕಳಿಗೆ ಎಜುಕೇಶನ್, ಫಾರಿನ್ ಟ್ರಿಪ್ಸ್, ಟೈಮ್ ಫ್ರೀಡಮ್ ಇಲ್ಲ, ಮನೆಯಲ್ಲಿ ಇರೋದಿಲ್ಲ, ಅಥವಾ ಫೈನಾನ್ಷಿಯಲ್ ಫ್ರೀಡಮ್, ದೊಡ್ಡ ಕಾರ್ ಇಲ್ಲ, ಅವಾರ್ಡ್ಸ್, ರೆಕಗ್ನೇಷನ್, ಈ ತರ ಕನಸುಗಳು ನಮ್ಮಲ್ಲಿ ಇದ್ದೇ ಇರುತ್ತೆ. 60 ವರ್ಷ ಜೀವನದಲ್ಲಿ ನಾವು ಸಕ್ಸಸ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕನಸುಗಳು ಮಾತ್ರ ಹಾಗೇ ಇರುತ್ತೆ. ನಮ್ ಕಂಪನಿಯಲ್ಲಿ 100% ಒಂದು ಪಾರ್ಟ್ ಟೈಮ್ ಅಲ್ಲಿ 2 to 3 years ಅಲ್ಲಿ ನಾವು ಈ ಕನಸುಗಳನ್ನೆಲ್ಲ ಅಚೀವ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಸೊ ಒನ್ ವೇ ಟು ಸಕ್ಸಸ್, ಹೇಗೆ ಒಂದು ದಾರಿ ಬೇಕು ಅದಕ್ಕೆ. ಸೊ ಬಿಲೀವಿಂಗ್ ಇಸ್ ಅಚೀವಿಂಗ್ ಅಂತ ಹೇಳ್ತೀವಿ ನಾವು. ನಮ್ಮನ್ನ ನಾವು ನಂಬಬೇಕು, ಅವಾಗ್ಲೇ ನಾವು ಅಚೀವ್ ಮಾಡಕ್ಕಾಗೋದು. ಯಾವುದೇ ಒಂದು ಕೆಲಸ ಆಗ್ಲಿ, ನೀವು ಹೊರಗಡೆ ಕೆಲಸ ಮಾಡಿದ್ರು ಸರಿ, ಈ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಿದ್ರು ಸರಿ, ಯಾವುದೇ ಬಿಸ್ನೆಸ್ ಆದ್ರೂ ನಮ್ಮನ್ನ ನಾವು ನಂಬಬೇಕು. ಸೊ ಅದೇ ನಮ್ ಬಿಸ್ನೆಸ್ ಅಲ್ಲೂ ಇರೋದು, ಬಿಲೀವಿಂಗ್ ಇಸ್ ಅಚೀವಿಂಗ್ ಅಂತ ಹೇಳ್ತೀವಿ. ಪ್ರತಿಯೊಬ್ರು ಕೆಲಸ ಮಾಡ್ತಾ ಇರೋದು ಎಜುಕೇಶನ್, ಹೆಲ್ತ್, ಫ್ಯಾಷನ್, ಟೆಕ್ನಾಲಜಿ, ಸೇಫ್ಟಿ. ನಮ್ ಕಂಪನಿ ಬೇಸ್ಡ್ ಆಗಿರೋದು ಅದ್ರಲ್ಲೇ. ಆದ್ರೆ ನಮ್ ಕಂಪನಿ ಅದರಲ್ಲಿ ಸೇಫ್ಟಿ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡಿದೆ. ಹೇಗೆ ಅಂದ್ರೆ 3 ಜನರೇಷನ್ಗೆ ನಾವು ಸೇಫ್ಟಿ ಕೊಡ್ತಾ ಇದೀವಿ. ಲೈಕ್ ಇವತ್ತು ನೀವು ನಿಮಗೆ, ನಿಮ್ಮ ಮಕ್ಕಳಿಗೆ, ಅವರ ಮಕ್ಕಳಿಗೆ, ಅದು ಹೇಗೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ನಮ್ ಕಂಪನಿ ರಿಜಿಸ್ಟರ್ ಆಗಿರೋದು January 2001 ಅಲ್ಲಿ ಅಂಡರ್ ಕಂಪನಿ ಆಕ್ಟ್ 1956, ಜನಕ್ಪುರ್, ನ್ಯೂ ಡೆಲ್ಲಿ ಅಲ್ಲಿ. ಕಂಪನಿ ISO ಸರ್ಟಿಫೈಡ್ ಕಂಪನಿ. ನಮ್ ಕಂಪನಿ ಸರ್ಟಿಫಿಕೇಶನ್ಸ್, ನೆಕ್ಸ್ಟ್ ಪ್ಯಾನ್ ಕಾರ್ಡ್, GST. ನಮ್ಮ ಕಂಪನಿಯಲ್ಲಿ ಈ ಬ್ರ್ಯಾಂಡ್ಸ್ ಎಲ್ಲ ನಮ್ಮ ಕಂಪನಿಯಲ್ಲಿ ಟೈಅಪ್ ಆಗಿದೆ. ಫಾರ್ ಎಕ್ಸಾಂಪಲ್ ಸಣ್ಣದಾಗಿ ಹೇಳ್ಬೇಕಂದ್ರೆ, ಸೇಫ್ ಏರ್ ಆಗ್ಲಿ, ಸೇಫ್ ಟ್ರಾವೆಲ್ ಆಗ್ಲಿ, ಸೇಫ್ ರೈಡರ್ ಆಗ್ಲಿ, ಅಥವಾ ಲಾವಣ್ಯ, ರೇಮಂಡ್, ಈ ತರ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ನಮ್ಮ ಕಂಪನಿಯಲ್ಲಿ ಟೈಅಪ್ ಆಗಿದೆ. ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ಮೇಜರ್ ಪ್ರಾಡಕ್ಟ್ ಬಂದ್ಬಿಟ್ಟು ಭಗವದ್ಗೀತಾ. ಭಗವದ್ಗೀತಾ ಇದು ವರ್ಲ್ಡ್ ಅಲ್ಲಿ ಫಸ್ಟ್ ಟಾಕಿಂಗ್ ಭಗವದ್ಗೀತಾ ನಮ್ಮ ಕಂಪನಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ನೆಕ್ಸ್ಟ್ ಸೈಕಲ್ ಆಗ್ಬೋದು, ಟ್ರಾಲೀಸ್, ಸೂಟ್ಕೇಸ್, ಡಿನ್ನರ್ ಸೆಟ್, ವಾಟರ್ ಪ್ಯೂರಿಫೈ, ಏರ್ ಪ್ಯೂರಿಫೈ, ಕಾರಿಗಾಗ್ಲಿ, ಮನೆಗಾಗ್ಲಿ, ಬೆಡ್ಶೀಟ್, ಟವಲ್ಸ್, ಡಿನ್ನರ್ ಸೆಟ್, ಮತ್ತು ಸ್ಯಾರಿ, ಚೂಡಿದಾರ್, ಸ್ಲಿಪ್ಪರ್ಸ್, ಸ್ಮಾರ್ಟ್ ಕಿಟ್ ಅಂತ. ಈ ಸ್ಮಾರ್ಟ್ ಸ್ಟಾರ್ ಬಂದ್ಬಿಟ್ಟು ನಮ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಎಜುಕೇಶನ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಮೆನ್ಸ್ ಪ್ಯಾಕ್ಸ್ ಅಂತ ಬಂದಾಗ ನಾವು ಡ್ರೆಸ್, ಸೂಟ್ ಆಗ್ಬೋದು, ಶರ್ಟ್ಸ್ ಆಗ್ಬೋದು, ವಾಚ್ ಆಗ್ಬೋದು, ಬೆಲ್ಟ್ ಆಗ್ಬೋದು, ಶೂ ಆಗ್ಬೋದು, ಈ ತರ ಪ್ರತಿ ಒಂದು ಐಟಮ್ ದಿನನಿತ್ಯ ಉಪಯೋಗಿಸೋ ಪ್ರಾಡಕ್ಟ್ಸ್, ಅಥವಾ ವೆಯ್ಟ್ ಲಾಸ್ ಪ್ರಾಡಕ್ಟ್ ಆಗ್ಬೋದು, ಹರ್ಬಲ್ ಪ್ರಾಡಕ್ಟ್ ಆಗ್ಬೋದು. ಹರ್ಬಲ್ ಪ್ರಾಡಕ್ಟ್ ಅಂದ್ರೆ ನಾವು ಕೆಲವೊಬ್ಬರಿಗೆ, ವಯಸ್ಸಾದವ್ರಿಗೆ ಜಾಯಿಂಟ್ ಪೇನ್ಸ್ ಹರ್ಬಲ್ ಇಂದ ಇರುತ್ತೆ. ಮತ್ತೆ ಕಿಚನ್ ಐಟಮ್ಸ್ ಅಂತ ತಗೊಂಡಾಗ ಕಂಪ್ಲೀಟ್ ಕಿಚನ್ ಐಟಮ್ಸ್, ಶಾಂಪೂ, ಹೇರ್ ವಾಶು, ಮತ್ತೆ ಫಿಟ್ನೆಸ್ ಅಂತ ಬಂದಾಗ ವೇವ್ ಪ್ರೋಟೀನ್ಸ್. ಸೊ ಈ ತರ ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟ್ಸ್ ನಮ್ಮ ಕಂಪನಿಯಲ್ಲಿ ಇದೆ. ಸೋಪು, ಪೇಸ್ಟು, ರೀಲೋಡು, ಇದೆಲ್ಲ ನಾವು ದಿನನಿತ್ಯ ಲೈಫಲ್ಲಿ ನಾವು ಉಪಯೋಗಿಸ್ತಾ ಇರೋ ಪ್ರಾಡಕ್ಟ್ಸ್. ಎಲ್ಲಿ ಕೊಂಡ್ಕೊಳ್ತಾ ಇದೀವಿ, ಇದು ಪ್ರಶ್ನೆ. ನಾವು ನಾರ್ಮಲಿ ನಾವು ಇದೆಲ್ಲ ದಿನ ಉಪಯೋಗಿಸ್ತಾ ಇದ್ರೇನು, ನಾವು ಕೊಂಡ್ಕೊಳೋ ಜಾಗ ಬಂದ್ಬಿಟ್ಟು ಶಾಪಿಂಗ್ ಮಾಲು ಅಥವಾ ರಿಟೇಲ್, ಇಲ್ಲಿ ತಗೊಂತಾ ಇರ್ತೀವಿ. ಸಾರಿ, ಶಾಪಿಂಗ್ ಮಾಲು ಅಥವಾ ರಿಟೇಲ್ ಶಾಪ್ ಅಲ್ಲಿ ತಗೊಂತಾ ಇರ್ತೀವಿ. ಇಲ್ಲಿ ನಮ್ಗೆ ಏನ್ ಬೆನಿಫಿಟ್ ಇದೆ, ಜಸ್ಟ್ MRP ಗೆ ಕೊಡ್ತಾರೆ. ಪಕ್ಕದಲ್ಲಿರೋ ಅಂಗಡಿಗೆ ಯಾವುದೇ ಒಂದು ವಸ್ತು ತಗೊಂಡಾಗನು ನಿಮ್ಗೆ ಏನ್ ಸಿಗತ್ತೆ, MRP ಗೆ ನಿಮ್ ಪ್ರಾಡಕ್ಟ್ ಸಿಗತ್ತೆ. ಅದೇ ನೀವೇನಾದ್ರೂ ಔಟ್ಲೆಟ್ ಅಂತ ಹೋದಾಗ, ಫ್ಯಾಕ್ಟ್ರಿ ಔಟ್ಲೆಟ್, ಬಿಗ್ ಬಜಾರ್ ಆಗ್ಬೋದು ಅಥವಾ ಮೆಟ್ರೋ ಆಗ್ಬೋದು, ಇಲ್ಲಿ ಹೋದಾಗ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬಹುದು. ನೆಕ್ಸ್ಟ್, ಇದೇ ನೀವು ಸೇಫ್ ಶಾಪ್ ಅಲ್ಲಿ ತಗೊಂಡ್ರೆ
ನಿಮಗೆ ಡಿಸ್ಕೌಂಟ್ ಜೊತೆ ಕಮಿಷನ್ ಸಿಗುತ್ತೆ. ಇದರಿಂದ ನೀವು ಈ ಕಮಿಷನ್ ಇಂದ ನೀವು ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡಿ ನಿಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಬೋದು. ಇದು ಹೇಗೆ ಅಂತ ಹೇಳ್ತೀನಿ. ಸೊ ಒಂದ್ಸಲಿ ನಮ್ಗೆ ಪ್ರಾಫಿಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಿದ ತಕ್ಷಣ ಆಬ್ವಿಯಸ್ಲಿ ನಾವು ಡಿಸೈಡ್ ಮಾಡ್ಬೇಕಾಗಿರೋದು ಏನಂದ್ರೆ ನಾವು ಶಾಪಿಂಗ್ ಮಾಡ್ಬೇಕಾಗಿರೋದು ಸೇಫ್ ಶಾಪ್ ಅಲ್ಲಿ ಅಂತ ಡಿಸೈಡ್ ಮಾಡ್ಬೇಕು. ಇದನ್ನ ದಿನನಿತ್ಯದಲ್ಲಿ ನಾವು ನೋಡ್ತಾನೆ ಇದ್ದೀವಿ. ನಾವು ಕೆಲವೊಂದು ಸೆಲೆಬ್ರಿಟೀಸ್ ಇದನ್ನೇ ಮಾಡ್ತಾ ಇದ್ದಾರೆ. ಹೇಗ್ ಮಾಡ್ತಾ ಇದ್ದಾರೆ? ಫಾರ್ ಎಕ್ಸಾಂಪಲ್ ಲಕ್ಸ್, ನಾನು ಇದರಿಂದಾನೇ ಸುಂದರವಾಗಿದ್ದೀನಿ ಅಂತ ಐಶ್ವರ್ಯ ರಾಯ್ ಹೇಳೋದಾಗ್ಲಿ, ಸಚಿನ್ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಎನರ್ಜಿ ಅಂತ ಹೇಳೋದಾಗ್ಲಿ, ಅಥವಾ ಥಮ್ಸ್ ಅಪ್ ಅಂತ ಮಹೇಶ್ ಬಾಬು ಬರೋದಾಗ್ಲಿ, ಈ ತರ ಫೇಕ್ ಅಡ್ವರ್ಟೈಸ್ಮೆಂಟ್. ನಿಮ್ಗೇನ್ ಅನ್ಸುತ್ತೆ? ಸಚಿನ್ ಬೂಸ್ಟ್ ಕುಡ್ದಿನೇ ಅಷ್ಟು ಸೆಂಚುರಿ ಹೊಡೆದಿದಾರ, ಅಥವಾ ಲಕ್ಸ್ ಯೂಸ್ ಮಾಡಿನೇ ಅಷ್ಟು ಸುಂದರವಾಗಿದಾರ ಐಶ್ವರ್ಯ ರಾಯ್? ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್ ಗೆ ಅಕ್ಷಯ್ ಕುಮಾರ್ ಬರ್ತಾರೆ. ಅವರು ಆಲ್ಮೋಸ್ಟ್ ಅವ್ರ ಮೂವಿಗೆ 20-25 ಕೋಟಿ ತಗೋಬಹುದು. ಅವ್ರ ಪ್ರೊಫೆಷನ್ ಇರೋದೇ ಮೂವಿ. ಆದ್ರೂ ಅವರು ಮೂವಿ ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ. ಒಂದು ಅಡ್ವರ್ಟೈಸ್ಮೆಂಟ್ ಗೆ ಅವ್ರಿಗೆ ಏನ್ ಪ್ರೊಫೆಷನಲ್ ಅಲ್ಲಿ ದುಡಿತಾರೋ ಜಸ್ಟ್ 3 ನಿಮಿಷ ಅಡ್ವರ್ಟೈಸ್ಮೆಂಟ್ ಗೆ ಅವರು ಡಬಲ್ ಆಗಿ ದುಡಿತಾರೆ. ಇದರಿಂದ ನಾವು ಗೊತ್ತಾಗ್ಬೇಕಾಗಿರೋದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಎಕ್ಸ್ಟ್ರಾ ದುಡಿಬಹುದು. ಇವ್ರು ಇಷ್ಟೊಂದು ಸುಳ್ಳು ಹೇಳಿ ಇಷ್ಟು ಪಬ್ಲಿಕ್ ಅಲ್ಲಿ ಇವರು ದುಡಿತಾರೆ ಅಂದ್ರೆ ನಾವು ಆ ಪ್ರಾಡಕ್ಟ್, ನಮ್ಮ ಕಂಪನಿ ಪ್ರಾಡಕ್ಟ್ಸ್ ನಾವು ಉಪಯೋಗಿಸ್ಬಿಟ್ಟು ಹಾನೆಸ್ಟ್ ಆಗಿ ದುಡಿಬಹುದು ಅಂತ ನಾನು ಹೇಳಕ್ ಬರ್ತಾ ಇದ್ದೀನಿ. ನೆಕ್ಸ್ಟ್ ಹೇಗೆ ಅಂತ ಹೇಳ್ತೀನಿ. ನಮ್ ಕಂಪನಿ ಪ್ಲಾನ್ ಹೆಸರು ಬಂದ್ಬಿಟ್ಟು ಅಲ್ಟ್ರಾ ಬಿಸ್ನೆಸ್ ಇನ್ಕಮ್ ಪ್ಲಾನ್ ಅಂತ. ಓಕೆ, ನೆಕ್ಸ್ಟ್ ನೀವು ಇನ್ಕಮ್ ಹೇಗ್ ಬರುತ್ತೆ? ಒಬ್ರು ಒಂದು ಬಿಸ್ನೆಸ್ ಮಾಡಿದ್ರೆ ಇನ್ಕಮ್ ಬರ್ಬೋದು. ಅದರಿಂದ ಎಷ್ಟು ಬರುತ್ತೆ ಇನ್ಕಮ್? ಏನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಒಬ್ರು ಕೆಲ್ಸಕ್ಕೆ ಹೋದ್ರೆ ಅವನಿಗೆ ಮಂತ್ಲಿ ಸ್ಯಾಲ್ರಿ ಬರ್ಬೋದು ಅಥವಾ ಓವರ್ ಟೈಮ್ ದುಡ್ಡು ಬರ್ಬೋದು. ಆದ್ರೆ ನಮ್ ಕಂಪನಿಯಲ್ಲಿ 6 ಟೈಪ್ಸ್ ಆಫ್ ಇನ್ಕಮ್ ಬರುತ್ತೆ. ಹೇದು ಅದನ್ನು ಹೇಳ್ತೀನಿ. ಸೆಲ್ಫ್ ರೆಫರೆನ್ಸ್ ಇನ್ಕಮ್, ಟೀಮ್ ಇನ್ಕಮ್, ಪರ್ಸೆಂಟೇಜ್ ಇನ್ಕಮ್, ಮತ್ತೆ ರೀಪರ್ಚೇಸ್ ಇನ್ಕಮ್, ರಿಟೇಲ್ ಇನ್ಕಮ್. ಇದು ಒಂದೊಂದಾಗಿ ಹೇಗೆ ಅಂತ ಹೇಳ್ತೀನಿ ನಾನು. ಈಗ ನೀವು ಲೈಫ್ ಟೈಮ್ ಅಲ್ಲಿ ಒಂದು ಸಲ ನಮ್ಮ ಕಂಪನಿಯಲ್ಲಿ ನೀವು ಶಾಪಿಂಗ್ ಮಾಡಿದಾಗ, ನೀವು ದಿನನಿತ್ಯ ಉಪಯೋಗಿಸೋ ಪ್ರಾಡಕ್ಟ್ ನ ನೀವು ಕೊಂಡ್ಕೊಂಡಾಗ ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಒಂದು ID ಪಾಸ್ವರ್ಡ್ ಅಂತ ಸಿಗುತ್ತೆ. ID ಪಾಸ್ವರ್ಡ್ ಸಿಕ್ಕಿದಾಗ ನೀವು ಓಪನ್ ಮಾಡಿದಾಗ ಈ ತರ ಒಂದು ವಿಂಡೋ ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಓಪನ್ ಮಾಡಿದ ತಕ್ಷಣ 3 ಗ್ರೂಪ್ ಸಿಗುತ್ತೆ. ಬ್ಲೂ ಗ್ರೂಪ್, ಆಂಬರ್ ಗ್ರೂಪ್ ಮತ್ತೆ ಪರ್ಪಲ್ ಗ್ರೂಪ್. ನಾವು ಸ್ಟಾರ್ಟ್ ಅಪ್ ವಿತ್ ಬ್ಲೂ ಗ್ರೂಪ್ ಅಲ್ಲಿ ಇಲ್ಲಿ ಈ ತರನೇ ನೀವು ಇಲ್ಲಿ ಶಾಪಿಂಗ್ ಮಾಡಿ ಇಬ್ಬರನ್ನ ಶಾಪಿಂಗ್ ಮಾಡಿಸ್ಬೇಕಾಗತ್ತೆ. ಇಬ್ಬರನ್ನ ಶಾಪಿಂಗ್ ಮಾಡಿದಾಗ ನಿಮಗೆ ಕಮಿಷನ್ ಸಿಗತ್ತೆ. ಕಮಿಷನ್ ಯಾವ ಬೇಸ್ ಮೇಲೆ ಸಿಗತ್ತೆ? BV ಅಂದ್ರೆ ಬಿಸ್ನೆಸ್ ವಾಲ್ಯೂಮ್. ಒಂದು ಬಿಸ್ನೆಸ್ ವಾಲ್ಯೂಮ್ಗೆ ನಿಮಗೆ ₹2.50 ಕೊಡೋದಾಗಿದೆ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದ್ ಸಣ್ಣ ಎಕ್ಸಾಂಪಲ್ ತಗೊಂಡಾಗ ನೀವು ಶಾಪಿಂಗ್ ಮಾಡಿ ಇಬ್ಬರನ್ನ ಶಾಪಿಂಗ್ ಮಾಡಿಸಿದಾಗ ನಿಮಗೆ ಟೋಟಲಿ ಒಬ್ಬರಿಂದ 200 BV ಅಂತ ತಗೊಳ್ಳೋಣ. ಭಗವದ್ಗೀತಾ ಅಂತ ನಾವು ಶಾಪಿಂಗ್ ಮಾಡಿಸಿದ್ರೆ ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಒಬ್ಬರಿಗೆ ಎ ಇಂದ ನಿಮಗೆ 200 BV ಬರುತ್ತೆ, ಬಿ ಇಂದ ನಿಮಗೆ 200 BV ಬರುತ್ತೆ. ಟೋಟಲಿ 400 BV ಇಂಟು 2.5. ಸೊ 1000 rupees ನೀವು ಅರ್ನ್ ಮಾಡಿರ್ತೀರಾ. ಮತ್ತೆ ಇಲ್ಲಿ ನೀವು ಸೆಲ್ಫ್ ರೆಫರೆನ್ಸ್ ಇಂದ ಮಾಡಿರೋದ್ರಿಂದ ನಿಮಗೆ 400 rupees ಎಕ್ಸ್ಟ್ರಾ ಬರುತ್ತೆ. ನಾನು ಹೇಳಿದ್ನಲ್ಲ 1 BV ಗೆ 1 ರೂಪಾಯಿ ಅನ್ನೋದಲ್ಲಿ 400 rupees ಎಕ್ಸ್ಟ್ರಾ ಬರುತ್ತೆ. ಸೊ ಟೋಟಲಿ 1400 rupees ಇನ್ಕಮ್ ಮಾಡಿರ್ತೀರಾ. ಇಲ್ಲಿ ನಾವು ಆದ್ರೆ ಅರ್ನ್ ಮಾಡಕ್ ಬಂದಿರೋದು ಬರೀ 1400 rupees ಅಲ್ಲ. ಓಕೆ, ಸೊ ಈಗ ಬಿಸ್ನೆಸ್ ಈ ತರ ಹೋಗುತ್ತೆ. ಹೇಗೆ ಅಂದ್ರೆ ನೀವು ಇಲ್ಲಿ ಶಾಪಿಂಗ್ ಮಾಡಿರ್ತೀರಾ, ಮತ್ತೆ ಎ ಮತ್ತೆ ಬಿ ಗೆ ಶಾಪಿಂಗ್ ಮಾಡಿಸಿರ್ತೀರಾ. ಶಾಪಿಂಗ್ ಮಾಡಿಸಿದಾಗ 100% ನಿಮಗೆ 1000 rupees ಅರ್ನ್ ಮಾಡಿರ್ತೀರಾ. ನೆಕ್ಸ್ಟ್ ಎ ಅವ್ರಿಗೇನು ದುಡ್ಡು ಬೇಕು. ಅವ್ರು ಏನ್ ಮಾಡ್ತಾರೆ? ಸಿ ಮತ್ತೆ ಡಿ ಗೆ ಶಾಪಿಂಗ್ ಮಾಡಿಸ್ತಾರೆ, ಮತ್ತೆ ಬಿ, ಇ ಮತ್ತೆ ಎಫ್ ಗೆ ಶಾಪಿಂಗ್ ಮಾಡಿಸ್ತಾರೆ. ಇವರಿಬ್ರು ಶಾಪಿಂಗ್ ಮಾಡಿಸಿದಾಗ ಎಗೆ 1000 rupees ಬಂದಾಗ, ಬಿ ಗೆ 1000 rupees ಬಂದಾಗ ನಿಮಗೆ 2000 rupees ಆಗುತ್ತೆ. ಸೊ ಇದೇ ತರ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ನಿಮಗೆ ಎ ಕೆಳಗಡೆ 2000 ಮತ್ತೆ ಬಿ ಕೆಳಗಡೆ 2000 ಬಂದಾಗ ನಿಮಗೆ 4000 rupees ಅರ್ನ್ ಮಾಡಿರ್ತೀರ. ಈ ಇನ್ಕಮ್ ಅನ್ನು ಪ್ರತಿ ವಾರ ಬುಧವಾರದಿಂದ ಬುಧವಾರ ಕೆಲಸ ಮಾಡಿದಾಗ ಬರೋ ಗುರುವಾರದಷ್ಟರಲ್ಲಿ ನಿಮ್ಮ ಅಕೌಂಟಿಗೆ ಇದು ದುಡ್ಡು ಬಂದಿರುತ್ತೆ. ಓಕೆ, ಇದನ್ನ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಸೇಲ್ಸ್ ಆಗಿರುತ್ತೆ, ಅವಾಗ್ಲೇ ನೀವು ಈಸಿಯಾಗಿ ನೀವು 1 lakh rupees ದುಡ್ದಿರ್ತೀರ. ಇದು ಒಂದೇ ವಾರದಲ್ಲಿ ಆಗ್ಬೋದು ಅಥವಾ ಒಂದ್ 4-5 ವಾರದಲ್ಲಿ ಅಥವಾ 2 ತಿಂಗಳಲ್ಲೂ ಮಾಡ್ಬೋದು. ಎಷ್ಟು ಫಾಸ್ಟ್ ಆಗಿ ಮಾಡ್ಬೋದು ಅಷ್ಟು ಫಾಸ್ಟ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಅನ್ಕೋಬಹುದು ಇಷ್ಟೆಲ್ಲ ಆಗತ್ತಾ, ಹಿಂಗೆಲ್ಲ ಆಗತ್ತಾ ಅಂತ. ಆಗತ್ತೆ. ಹೇಗಾಗತ್ತೆ ಅಂತ ಹೇಳ್ತೀನಿ. ನೀವು ಜಸ್ಟ್ ಒಂದು ಎಕ್ಸಾಂಪಲ್, ಒಂದು ತಿಂಗಳಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕಡೆಯಿಂದ ಇಬ್ಬರನ್ನ ಶಾಪಿಂಗ್ ಮಾಡಿಸ್ಬೋದು ಅಲ್ವಾ? ಯಾರೇ ಆಗ್ಲಿ ಇಬ್ಬರನ್ನ ಈಸಿಯಾಗಿ ಶಾಪಿಂಗ್ ಮಾಡಿಸ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಬ್ಬರನ್ನ ಶಾಪಿಂಗ್ ಮಾಡಿಸಿದಾಗ 200 ಇದಾಗತ್ತೆ, 200 BV ಬರುತ್ತೆ. ಇಬ್ಬರ ಕಡೆಯಿಂದ ನಿಮಗೆ ಟೋಟಲಿ 400 BV ಬರುತ್ತೆ. 400 BV ಬಂದಾಗ ನೀವು 1000 rupees ಅರ್ನ್ ಮಾಡಿರ್ತೀರಾ.
ಅವ್ರಿಗೇನು ಸೇಮ್ ಥಿಂಗ್ ಹೇಳ್ಬೇಕು, ನೀವು ಜಸ್ಟ್ ಇಬ್ಬರಿಬ್ಬರನ್ನ ಶಾಪಿಂಗ್ ಮಾಡಿಸಿ ಅಂತ. ಸೆಕೆಂಡ್ ಮಂತ್ ಅವರು 4 ಜನ ಸೇರಿಸಿದಾಗ 200 BVಗೆ ಅದು ಟೋಟಲಿ 800 BV ಆಗಿರುತ್ತೆ. ನೀವು 2000 rupees ಅರ್ನ್ ಮಾಡಿರ್ಬೋದು. ಹೀಗೇನೆ ನೀವು 13th ಮಂತ್ಗೆ 8192 ಸೇಲ್ಸ್ ಆಗಿರುತ್ತೆ ನಿಮ್ದು ಟೋಟಲಿ. ಒನ್ ಸೆಕೆಂಡ್, 8192 ಸೇಲ್ಸ್ ಆಗಿರುತ್ತೆ. 40,96,000 ನೀವು ಈಸಿಯಾಗಿ ಅರ್ನ್ ಮಾಡಿರ್ಬೋದು. ಇಲ್ಲಿ ನಿಮ್ ಪ್ರಶ್ನೆ ಏನಾಗುತ್ತೆ ಅಂದ್ರೆ 100% ಮಾಡ್ತಾರ ಸರ್? ಇಲ್ಲಿ ನಾವು ಮಾಡಿದ್ರಿ ಅಂತ ಪ್ರತಿಯೊಬ್ರು ಮಾಡ್ತಾರ? ಮೇ ಬಿ ಮಾಡಿಲ್ಲ ಅಂದ್ರೂ, ಫಾರ್ ಎಕ್ಸಾಂಪಲ್ 50% ಮಾಡಿದ್ರೇನು ಈಸಿಯಾಗಿ ನಾವು ಒಂದು 20 lakhs ವರೆಗೂ ಈಸಿಯಾಗಿ ದುಡಿಬಹುದು 50% ಮಾಡಿದ್ರೇನು. ಓಕೆ, 50% ಮಾಡಿಲ್ಲ, ಬರೀ 25% ಮಾಡಿದ್ರು ಆದ್ರೂ 12 lakhs. ಜಸ್ಟ್ 1% ಮಾಡಿದ್ರೇನು ನಾವು 4 ರಿಂದ 4.5 ಲಕ್ಷ ಈಸಿಯಾಗಿ ದುಡಿಬಹುದು ಮನೇಲಿ ಕುತ್ಕೊಂಡು. ಹೌಸ್ ವೈಫ್ ಆಗ್ಲಿ ಅಥವಾ ಪಾರ್ಟ್ ಟೈಮ್ ಅಲ್ಲಿ ಯಾವುದೇ ಕೆಲಸ ಮಾಡ್ಕೊಂಡು, ಪಾರ್ಟ್ ಟೈಮ್ ಅಲ್ಲಿ ವಾರದಲ್ಲಿ 1-2 ದಿವಸ 3 ದಿವಸ ಕೆಲಸ ಮಾಡ್ಕೊಂಡು 1 or 2 hours ಮಾಡ್ಕೊಂಡು ಈಸಿಯಾಗಿ ನಾವು ಅರ್ನ್ ಮಾಡಬಹುದು. ಇದಕ್ಕೆ ನಾವು ಒಂದು ಕ್ಯಾಪಿಂಗ್ ಲೆವೆಲ್ ಅಂತ ಇಟ್ಟಿರ್ತೀವಿ. ಹಾಗೆ ಅಂದ್ರೆ ಈ ಕ್ಯಾಪಿಂಗ್ ಲೆವೆಲ್ ಯಾವ ತರ ನಮ್ಗೆ ಬರುತ್ತೆ ಅಂದ್ರೆ, ಒಂದ್ಸಲಿ ನಿಮ್ಮ ಕೆಳಗಡೆ 20 lakhs BV ಕಂಪ್ಲೀಟ್ ಆದಾಗ ಅದನ್ನ ಕ್ಯಾಪಿಂಗ್ ಲೆವೆಲ್ ಅಂತ ಹೇಳ್ತೀವಿ. ಆಗ ನಿಮಗೆ ಪರ್ಮನೆಂಟ್ ಆಗಿ 2 lakh rupees ನಿಮ್ಮ ಅಕೌಂಟ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಥವಾ 200 BVದು 5000 ಸೇಲ್ಸ್ ರೈಟ್ ಅಲ್ಲಿ 5000 ಸೇಲ್ಸ್ ಲೆಫ್ಟ್ ಅಲ್ಲಿ ಆದಾಗ ನಿಮಗೆ 2 lakh rupees ನಿಮ್ಮ ಅಕೌಂಟ್ಗೆ ಕಂಟಿನ್ಯೂಸ್ ಇನ್ಕಮ್ 3 ಜನರೇಷನ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನೀವು ಈ ಒಂದು ಗ್ರೂಪ್ ಅಲ್ಲಿ ಆಗಿದ ತಕ್ಷಣ, ಬ್ಲೂ ಗ್ರೂಪ್ ಅಲ್ಲಿ ಆಗಿದ ತಕ್ಷಣ ನಾವು ಅದನ್ನ ನೆಕ್ಸ್ಟ್ ಆಂಬರ್ ಗ್ರೂಪ್ ಅಲ್ಲಿ ಅಥವಾ ಪರ್ಪಲ್ ಗ್ರೂಪ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, 2 lakhs ಟೋಟಲಿ 6 lakh rupees ನಾವು ಅರ್ನ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ನಾನು ಪರ್ಸೆಂಟೇಜ್ ಇನ್ಕಮ್ ಬಗ್ಗೆ ನಾನು ಹೇಳಿದೆ. ನಾನು ಅಲ್ಲಿ ಪರ್ಸೆಂಟೇಜ್ ಇನ್ಕಮ್ ಅಂದ್ರೆ ಈ ಸೆಕೆಂಡ್ ಗ್ರೂಪ್ ಅಲ್ಲಿ ಒಂದು 20% ಮತ್ತೆ ಥರ್ಡ್ ಗ್ರೂಪ್ ಅಲ್ಲಿ 30% ಎಕ್ಸ್ಟ್ರಾ ಕೊಡ್ತಾರೆ. ಆ 20 + 30% 50% ಆಗುತ್ತೆ. ಒಂದ್ಸಲಿ ನಮ್ ಕ್ಯಾಪಿಂಗ್ ಲೆವೆಲ್ 2 lakh ರೀಚ್ ಆದಾಗ 50% ಬಂದ್ಬಿಟ್ಟು 1 lakh ಆಗಿರುತ್ತೆ. ಅದು ಆಡ್ ಆಗತ್ತೆ. ಟೋಟಲಿ 7 lakh rupees ವರೆಗೂ ನಮ್ ಕ್ಯಾಪಿಂಗ್ ಲೆವೆಲ್ ಟೀಮ್ ಬಿಸ್ನೆಸ್ ಇನ್ಕಮ್ ನಾವು ತಗೋಬಹುದು ಗ್ರೂಪ್ ಇಂದ. ಓಕೆ, ನೆಕ್ಸ್ಟ್ ರೀಪರ್ಚೇಸ್ ಇನ್ಕಮ್ ಕ್ಯಾಪಿಂಗ್ ಲೆವೆಲ್. ಇದು ಹೇಗ್ ಮಾಡ್ಬೋದು ಅಂದ್ರೆ, ಒನ್ಸ್ ನಾವು 80,000 BV ಅರ್ನ್ ಮಾಡಿದ ತಕ್ಷಣನೇ ನೀವು ವೀಕ್ಲಿ 2 lakh rupees ರೀಪರ್ಚೇಸ್ ಅಲ್ಲೂ ಇನ್ಕಮ್ ಮಾಡಬಹುದು ನಾವು. ಇದೇ ತರ 3 ಗ್ರೂಪ್ ಅಲ್ಲಿ ಮಾಡಿದಾಗ 6 ಲಕ್ಷ ಬರುತ್ತೆ. ಇದರಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಪ್ರತಿಯೊಬ್ಬರು ಟೀಮ್ ಅಲ್ಲೂ ಒಂದು 100 ಜನ ತಗೊಂಡೇನು, ಕ್ಯಾಪಿಂಗ್ ಲೆವೆಲ್ ರೀಚ್ ಆಗೋ ಮುಂಚೆ 100 ಜನ ತಗೊಂಡೇನು, ನಾವು ಪ್ರತಿ ದಿವಸ ಉಪಯೋಗಿಸೋ ಪೇಸ್ಟು, ಸೋಪು, ಶಾಂಪು, ಒಂದು ಕಿಚನ್ ಐಟಮ್ಸ್, ಖಂಡಿತ ಇದೆಲ್ಲ ಬೇಕೇ ಬೇಕಾಗತ್ತೆ. ಇದೆಲ್ಲ ನಮ್ ಟೀಮ್ ಇಂದ ತಗೊಂತಾ ಇದ್ದಾಗ ನಮಗೆ ಇನ್ಕಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಮ್ಗೆ ಆ ಇನ್ಕಮ್ ನಮಗೆ ಆಡ್ ಆಗ್ತಾ ಇರುತ್ತೆ. ಸೊ ಇದರಿಂದನೂ ನಾವು ಇನ್ಕಮ್ ಮಾಡಬಹುದು. ಒನ್ಸ್ ನಾವು ಈ ಕ್ಯಾಪಿಂಗ್ ಲೆವೆಲ್ ರೀಚ್ ಆದಾಗ ನಾವು ವೀಕ್ಲಿ ನಮ್ ಟೋಟಲ್ ಅಮೌಂಟ್ 13 lakhs ವರೆಗೂ ನಾವು ಅರ್ನ್ ಮಾಡಬಹುದು. ಮಂತ್ಲಿ 52 lakhs ಮತ್ತೆ ಇಯರ್ಲಿ 6.7 crores ನಾವು ಈಸಿಯಾಗಿ ಅರ್ನ್ ಮಾಡಬಹುದು. ಇದೆಲ್ಲ ನಾವು ಅರ್ನ್ ಮಾಡೋದಕ್ಕೆ ಮಿನಿಮಮ್ 3 to 4 years ಆಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ಯೋಚನೆ ಮಾಡಿ, ನೀವು ಎಲ್ಲೋ ಕೆಲಸ ಮಾಡ್ಕೊಂಡು ಅಥವಾ ಮನೇಲಿ ಇದ್ಕೊಂಡು ಪಾರ್ಟ್ ಟೈಮ್ ಆಗಿ ಇವತ್ತು ಜಸ್ಟ್ ಒಂದು ವಾರಕ್ಕೆ 2000 ಅಥವಾ 3000 ಇಲ್ಲ 5000 ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೇನು, ಒಂದು ಸಣ್ಣ ಟೀಮ್ ಇಟ್ಕೊಂಡು, ಇಟ್ಸ್ ಎ ಬಿಗ್ ಅಚೀವ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯೋಚನೆ ಮಾಡಿ, ಈಗ ವಾರಕ್ಕೆ ಒಂದು 2000 ಬಂದ್ರೇನು ತಿಂಗಳಿಗೆ 8,000 ರೂಪಾಯಿ ಆಗತ್ತೆ. ಇದು ದೊಡ್ಡ ಅಚೀವ್ಮೆಂಟ್ ಲೇಡೀಸ್ಗೆ, ಮನೇಲಿರೋರಿಗೆ ಅಥವಾ ಜೆಂಟ್ಸ್ ಹೊರಗಡೆ ಹೋಗೋರಿಗೆ. ತಿಂಗಳಿಗೆ ವಾರಕ್ಕೆ 5,000 ಬಂದ್ರೇನು ತಿಂಗಳಿಗೆ 20,000. ಇದು ಎಕ್ಸ್ಟ್ರಾ ಇನ್ಕಮ್. ನಾವು ಟೀಮ್ ಆಗೋವರೆಗೂ ನಾವು ಸಣ್ಣದಾಗೆ ನಾವು ಸ್ಟಾರ್ಟ್ಅಪ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕೇಳ್ಬೋದು ನೀವು, ಏನಕ್ಕೆ ಇದೇ ಬಿಸ್ನೆಸ್ ಮಾಡಬೇಕು? ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿರೋದು ಏನೂ ಇಲ್ಲ, ಝೀರೋ. ನೀವು ಯಾವುದೇ ಒಂದು ವಸ್ತು ಮನೆಗೆ ಒಂದು ಪ್ರಾವಿಷನ್ ತಗೊಂಡಾಗ ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಅಂತ ಹೇಳಲ್ಲ, ಶಾಪಿಂಗ್ ಅಂತ ಹೇಳ್ತೀರಾ. ಅದೇ ತರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಝೀರೋ. ಇಲ್ಲಿ ಬಾಸು ಇಲ್ಲ, ನೀವು ಯಾರಿಗೂ ಎಂಪ್ಲಾಯ್ಸು ಅಲ್ಲ. ಒಂದ್ಸಲಿ ರಿಸ್ಕ್ ಇಲ್ಲ ಅಂತ ಹೇಳಿದಾಗ ಆಟೋಮೆಟಿಕ್ಲಿ ನಿಮಗೆ ಲಾಸ್ ಅನ್ನೋದಿಲ್ಲ. ಹೋಮ್ ಮೇಡ್ ಬಿಸ್ನೆಸ್ ನಿಮ್ ಮನೇಲಿ ಮಾಡ್ಬೋದು. ಇದಕ್ಕೆ ಅಂತ ಓದಿರ್ಬೇಕು ಅಥವಾ ಟೈಮ್ ಬೇಕು ಅನ್ನೋದು ಏನೂ ಇಲ್ಲ. ಟೈಮ್ ಕಾಂಪೌಂಡಿಂಗ್. ನೀವು ನೋಡಿ, ಹೊರಗಡೆ ಹೋಗಿ 8 hours 9 hours 10 hours ಕೆಲಸ ಮಾಡಿದ್ರೇನೋ ಮಾಡಿದಾಗ ನಿಮಗೆ ಒಂದು 10,000ದಿಂದ 50,000 30,000 40,000 ಎಷ್ಟೋ ಒಂದು ದುಡಿತೀರಾ ಅಂದ್ರೆ, ಅದೇ ನಿಮ್ ಕೆಳಗಡೆ ಒಂದು ದಿವಸಕ್ಕೆ ಒಬ್ಬೊಬ್ರು 1 hour ಮಾಡಿದ್ರೇನು, ಫಾರ್ ಎಕ್ಸಾಂಪಲ್ ನಿಮ್ ಟೀಮ್ 100 ಜನ ಇದ್ದಾಗ 100 hours ಆಗತ್ತೆ. ಆ 100 ಜನದಿಂದ
100 ಅವರ್ ಅಲ್ಲಿ ಎಷ್ಟು ದುಡಿಬಹುದು ಅಂತ ನೀವು ಯೋಚನೆ ಮಾಡಿ. ಸೊ ಇದು ರೆಗ್ಯುಲರ್ ಬಿಸ್ನೆಸ್, ರೆಗ್ಯುಲರ್ ಪ್ರಾಡಕ್ಟ್ಸ್, ಯಾವುದು ಹೊಸ ಪ್ರಾಡಕ್ಟ್ಸ್ ಅನ್ನೋದು ಏನು ಇಲ್ಲ, ದೊಡ್ಡದಾಗಿ ಅದು ಹೊರಗಡೆ ಇರೋದೇನು ಇಲ್ಲ. ಸೊ ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್. ಇದಕ್ಕೆ ಅಂತ ನೀವು ಸಾಲ ಮಾಡೋದು ಬೇಕಾಗಿಲ್ಲ, ಮತ್ತೆ ಬೌಂಡೇಶನ್ ಇಲ್ಲ ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ ಬೇಕಾದ್ರೂ ಮಾಡ್ಬೋದು. ರಿಸರ್ವೇಶನ್ ಇಲ್ಲ, ಈ ಕ್ಯಾಸ್ಟ್ ಆ ಕ್ಯಾಸ್ಟ್, ಲೇಡೀಸು ಜೆಂಟ್ಸು ಅನ್ನೋ ಕ್ಯಾಸ್ಟ್ ಇಲ್ಲ. ಮತ್ತೆ ನಕ್ಷತ್ರ ನೋಡೋದ್ ಬೇಡ, ಸ್ಟಾರ್ ಎಫೆಕ್ಟ್ ಅದು ಇದು ಅಂತ ಏನು ಇರಲ್ಲ ಇಲ್ಲಿ. ಮತ್ತೆ ಈಕ್ವಲ್ ಆಪರ್ಚುನಿಟಿ ಇಲ್ಲಿ ಪ್ರತಿ ಒಬ್ಬರಿಗೂ ಅಷ್ಟೇ, ಅವ್ರ ಸೀನಿಯರ್ ಜೂನಿಯರ್ ಅನ್ನೋದು ಯಾವ್ದು ಇಲ್ಲ. ಒಂದ್ಸಲಿ ನಮ್ಗೆ ದುಡ್ಡೆಲ್ಲ ಬರ್ತಾ ಇದ್ದಂಗೆನೆ ನಮ್ ಲೈಫ್ ಸ್ಟೈಲು ಚೇಂಜ್ ಆಗತ್ತೆ, ನಮ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಚೇಂಜ್ ಆಗತ್ತೆ. ಒಂದ್ಸಲಿ ನಾವು 3 to 4 years ಎಲ್ಲೋ ಹೋಗ್ಬಿಟ್ಟು 60 ವರ್ಷ ಯಾವ್ದೋ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ನಾವು ನಮ್ಮ ಕನಸುಗಳು ನೆರವೇರತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ದೇನೆ ನಾವು 60 ವರ್ಷ ದುಡಿತಾನೆ ಇರ್ತೀವಿ. ಇಲ್ಲಿ ನಂಬ್ಕೊಂಡು ನಾವು 2 ರಿಂದ 3 ವರ್ಷ ನಾವು ದುಡಿದಾಗ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ, ರಾಜರ ತರ ಬಾಳ್ಬೋದು ಈ ಕಂಪನಿಯಲ್ಲಿ. ಬರೀ ಅದ್ ಮಾತ್ರ ಅಲ್ಲ, ನಾವು ಎಷ್ಟೇ ಲಕ್ಷಗಟ್ಲೆ ನಾವು ಹೊರಗಡೆ ದುಡಿದ್ರೇನು, ಯೋಚನೆ ಮಾಡಿ, 1 ಲಕ್ಷ ರೂಪಾಯಿ ದುಡಿತಾ ಇದಾರೆ ಅಂದ್ರೆ ಅವರು ಫಾರಿನ್ ಟ್ರಿಪ್ ಹೋಗಕ್ಕಾಗತ್ತಾ? ವರ್ಷಕ್ಕೆ 1 ಸಲಿನೋ 2 ಸಲಿನೋ 3 ಸಲಿನೋ? ಖಂಡಿತ ಆಗೋದಿಲ್ಲ. ಬರೋ ದುಡ್ಡು ಮನೆಗೆ ಸಾಲಲ್ಲ ಅಂತ ಹೇಳ್ತಾನೆ. 1 ಲಕ್ಷ ದುಡಿಯೋನು 1.5 ಲಕ್ಷಕ್ಕೆ ಕಮಿಟ್ಮೆಂಟ್ ಮಾಡಿರ್ತಾನೆ. ಇಲ್ಲಿ ನಿಮಗೆ ಇನ್ಸೆಂಟಿವ್ ಅಂತ ಎಕ್ಸ್ಟ್ರಾ, ಇದು ಔಟ್ ಆಫ್ ನಿಮ್ಮ ಏನ್ ಇನ್ಕಮ್ ಮಾಡ್ತಿರ್ತೀರಾ ಅದರಿಂದ ಎಕ್ಸ್ಟ್ರಾ ಇದು ಇದು ಹೇಗೆ ಅಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ 6400 PV ಮಾಡಿದಾಗ, 1 ಸೆಕೆಂಡ್, ಓಕೆ, ನೀವು ಇಲ್ಲಿ ರೈಟ್ ಅಲ್ಲಿ 6400 BV, ಲೆಫ್ಟ್ ಅಲ್ಲಿ 6400 BV, ಅದನ್ನ ಡಿವೈಡ್ ಮಾಡಿದಾಗ 200 BV ಫಾರ್ ಎಕ್ಸಾಂಪಲ್ ತಗೊಂಡಾಗ ನಿಮಗೆ ರೈಟ್ ಅಲ್ಲಿ 32 ಮೆಂಬರ್ಸ್, ಲೆಫ್ಟ್ ಅಲ್ಲಿ 32 ಮೆಂಬರ್ಸ್ ನೀವು ಮಾಡಿದಾಗ ನಿಮಗೆ ಸ್ಮಾರ್ಟ್ ಫೋನ್ ಒಂದು ಕಂಪ್ಲೀಟ್ಲಿ ಫ್ರೀ ಸಿಗತ್ತೆ. ನೆಕ್ಸ್ಟ್ 9600 BV, ಲೆಫ್ಟ್ ಅಲ್ಲಿ 9600 BV, ಲೆಫ್ಟ್ ರೈಟ್ ಅಲ್ಲಿ ಮಾಡಿದಾಗ ಇದನ್ನ 200 BV ಗೆ ಕನ್ವರ್ಟ್ ಮಾಡಿದಾಗ 48 ಮೆಂಬರ್ಸ್ ಈ ಕಡೆ ರೈಟ್ ಮತ್ತೆ 48 ಮೆಂಬರ್ಸ್ ಲೆಫ್ಟ್ ಅಲ್ಲಿ ಮಾಡಿದಾಗ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಕಂಪ್ಲೀಟ್ ಆಗಿ ಫ್ರೀ ಸಿಗತ್ತೆ. 18000 BV ರೈಟ್ ಮತ್ತೆ ಲೆಫ್ಟ್, 90 ಮೆಂಬರ್ಸ್ ಈ ಕಡೆ ಲೆಫ್ಟ್ ಅಲ್ಲಿ ರೈಟ್ 90 ಮತ್ತೆ ಲೆಫ್ಟ್ ಅಲ್ಲಿ ರೈಟ್ 90, ರೈಟ್ ಅಲ್ಲಿ 90 ಮಾಡಿದಾಗ ನಿಮಗೆ ಇಂಗ್ಲೆಂಡ್ ಟ್ರಿಪ್ ಕಂಪ್ಲೀಟ್ಲಿ ಫ್ರೀ. 5 ಸ್ಟಾರ್ ಕ್ಯಾಟಗರಿ ಹೋಟೆಲ್ ಅಲ್ಲಿ ನಿಮಗೆ 7 ದಿವಸ ಕಂಪನಿ ಕಡೆಯಿಂದ ಕಳಿಸ್ಕೊಡ್ತಾರೆ. ಇದಕ್ಕೆ 1 ರೂಪಾಯಿನೂ ಕಂಪನಿ ನಿಮ್ಮಿಂದ ನಾವು ತಗೊಳೋದಿಲ್ಲ. ಇದು ಎವ್ರಿ 3 ಮಂತ್ಸ್ ನಮ್ ಟಾರ್ಗೆಟ್ ಇದ್ದೇ ಇರುತ್ತೆ. ಈ 3 ಮಂತ್ಸ್ ಟಾರ್ಗೆಟ್ ಆಗಿದ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ ಬರುತ್ತೆ. ಓಕೆ, ಇದು ಎಕ್ಸ್ಟ್ರಾ ಬೆನಿಫಿಟ್. ಇಲ್ಲಿ ಬಂದ್ಬಿಟ್ಟು ನಮ್ ರೆಕಗ್ನೇಷನ್ ಇರುತ್ತೆ. ನಾವು ಒಂದೊಂದು ಸ್ಟೇಜ್ ಅಲ್ಲಿ ಫಾರ್ ಎಕ್ಸಾಂಪಲ್ ಸಿಲ್ವರ್ ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ ಕೆಳಗಡೆ 10,000 BV ಇದ್ದಾಗ, ಗೋಲ್ಡ್ ಆದಾಗ 50,000 ಮಾಡ್ತಾರೆ, ಪರ್ಲ್, ಟೋಪಾಸ್, ಎಮ್ರಲ್ಡ್ ಮತ್ತೆ ರೂಬಿ. ಫೈನಲಿ ನಾವು ರೀಚ್ ಆಗ್ಬೇಕಾದ್ರೆ ನಮ್ ಟಾರ್ಗೆಟ್ ಡೈಮಂಡ್ ಅಂತ. ಒಂದ್ಸಲಿ ನಾವು ಡೈಮಂಡ್ 20 lakhs BV ಅಥವಾ 200 BV ಇಂಟು ರೈಟ್ ಅಲ್ಲಿ 5000, ಲೆಫ್ಟ್ ಅಲ್ಲಿ 5000 ಆದಾಗ ನಮಗೆ ಡೈಮಂಡ್ ಅಂತ ರೆಕಗ್ನೈಸ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಒಂದು ದೊಡ್ಡ ಅವಾರ್ಡ್, ಒಂದು ನಮ್ಮ ಟೀಮ್ ಮುಂದೆ ಒಂದು ಫಂಕ್ಷನ್ ನಡೆಯುತ್ತೆ. ಅಲ್ಲಿಂದ ನಿಮಗೆ ವೀಕ್ಲಿ 2 lakh rupees ಸ್ಟಾರ್ಟ್ ಆಗುತ್ತೆ ನಿಮಗೆ. ಅಲ್ಲೇ ಅದನ್ನೇ ಹೇಳಿದ್ದು ನಾವು ಕಂಪ್ಲೀಟ್ 3 ಜನರೇಷನ್ಗೆ 2 lakh rupees ಪರ್ ವೀಕ್ ನೀವು ಅರ್ನ್ ಮಾಡ್ಬೋದು. ಇದು ಅರ್ನ್ ಮಾಡೋದಕ್ಕೆ ಅಗೇನ್ ನಾನು ಹೇಳ್ತಾ ಇರೋದು ಒಂದು 2 to 3 years ಆಗತ್ತೆ. ಆದ್ರೆ ನಾವು ಸ್ಟಾರ್ಟ್ಅಪ್ ವಿತ್ 2000 5000 ಒಂದು ಸಣ್ಣ ಅಮೌಂಟ್ ಇಂದಾನೆ ನಾವು ಇದನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇದು ಕಂಪನಿ ಪ್ಲಾನ್ಸ್ ಈಸಿ ಆಗಿದೆ, 100% ನಾವು ಅಚೀವ್ ಮಾಡ್ಬೋದು. ದೆನ್ ರೆಡಿ, ಸ್ಟಾರ್ಟ್ ಟು ಗೋ. ಥ್ಯಾಂಕ್ ಯು. ಹಲೋ, ಹಾ ಮೇಡಮ್, ಈಗ ನಿಮ್ಮ ಡೌಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ಕೇಳ್ಬೋದು. ಡೌಟ್ಸ್ ಇದೆ ಸರ್. ಆಕ್ಚುಲಿ ಈಗ ನೀವು ಲ್ಯಾಕ್ಸ್, ಲಕ್ಷ, 13 ಲಕ್ಷ, 7 ಲಕ್ಷ, 6 ಲಕ್ಷ ಅಂತೆಲ್ಲ ಹೇಳ್ತಿದ್ದೀರಲ್ಲ, ಇದು ಕಂಪನಿ ಎಲ್ಲಿಂದ ಕೊಡುತ್ತೆ ಸರ್? ಕಂಪನಿ ಎಲ್ಲಿಂದ ಬರುತ್ತೆ ಸರ್ ದುಡ್ಡು ಕೊಡ್ಲಿಕ್ಕೆ ನಮ್ಗೆ ಅಷ್ಟಷ್ಟು 1 ಲಕ್ಷ? ಅದು ನಾವೇನ್ ಒಬ್ರು ಇಬ್ರು ಅಲ್ಲ ಅಲ್ವಾ, ಎಷ್ಟೊಂದ್ ಜನ ಇರ್ತೀವಿ. ಸೊ ಕಂಪನಿಗೆ ಎಲ್ಲಿಂದ ಬರುತ್ತೆ ಸರ್ ದುಡ್ಡು? ಓಕೆ, ನೈಸ್ ಮೇಡಮ್. ಒಂದ್ ನಿಮಿಷ, ನಾನು ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮುಂದೆ ಒಂದು ಸ್ಕ್ರೀನ್ ಶೇರ್ ಆಗಿದೆ ಮೇಡಮ್. ಹೌದು ಸರ್. ನೈಸ್. ಈಗ ಯಾವುದೇ ಒಂದು ಪ್ರಾಡಕ್ಟ್, ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ನೀವು 10,000 ರೂಪಾಯಿ ಒಂದು ವಸ್ತು ತಗೊಂತೀರಾ ಅನ್ಕೋಣ ಮೇಡಮ್. ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೋಬಹುದು, ಒಂದು ಬಟ್ಟೆನೋ ಯಾವ್ದೋ ಒಂದು ಪ್ರಾಡಕ್ಟ್ 10,000 ರೂಪಾಯಿಗೆ ಒಂದು ವಸ್ತು ನೀವು ತಗೊಂತೀರಾ. ತಗೊಂಡಾಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಿರುತ್ತೆ ಗೊತ್ತಾ ಮೇಡಮ್ ನಿಮ್ಗೆ?
ಮ್ಯಾಕ್ಸಿಮಮ್ 3000 rupees ಇರುತ್ತೆ ಅಷ್ಟೇ. ಓಕೆ ಮ್ಯಾಕ್ಸಿಮಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 3000 ಮಾತ್ರನೇ ಇರುತ್ತೆ. ಆದ್ರೆ ಕಸ್ಟಮರ್ ಹತ್ರ ಬರೋಷ್ಟಲ್ಲಿ ಅದೇ ದುಡ್ಡು 10,000 ರೂಪಾಯಿ ಆಗಿರುತ್ತೆ. ಇಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ C&F ಏಜೆಂಟ್ ಅಂತ ಇರ್ತಾರೆ, ಡಿಸ್ಟ್ರಿಬ್ಯೂಟರು, ಡೀಲರು ಮತ್ತೆ ರಿಟೇಲರ್ ಅಂತ ಇರ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಂಪನಿಯಲ್ಲಿ ನಾವು ರಿಟೇಲರ್ ನ ತೆಗಿತೀವಿ, ಡೀಲರ್ಸ್ ನ ತೆಗಿತೀವಿ, ಡಿಸ್ಟ್ರಿಬ್ಯೂಟರ್ಸ್ ನ ತೆಗೆದ್ಬಿಟ್ಟು F&N ಏಜೆಂಟ್ಸ್ ನ ತೆಗೆದ್ಬಿಟ್ಟು ನಮ್ ಕಂಪನಿ ಸೇಫ್ ಶಾಪ್ ಡೈರೆಕ್ಟ್ ಆಗಿ ಇದು ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ತೀವಿ. ಒಂದ್ಸಲಿ ನಾವು ಮ್ಯಾನುಫ್ಯಾಕ್ಚರ್ ಹತ್ರ ಹೋದಾಗ ಇಲ್ಲಿ ನಮಗೆ ಏನಾಗತ್ತೆ ಅಂದ್ರೆ ನಾವು ತಗೊಳ್ಳೋ ವಸ್ತು, ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, 10,000 ರೂಪಾಯಿ ವಸ್ತು ನಮಗೆ 6,000 ರೂಪಾಯಿಗೆ ಸಿಗತ್ತೆ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ. ಸೊ ಕಂಪನಿಗೆ 4,000 ರೂಪಾಯಿ ಪ್ರಾಫಿಟ್ ಇರುತ್ತೆ. ಕರೆಕ್ಟಾ ಮೇಡಮ್? ಓಕೆ, ಹೌದು ಸರ್. ಇಲ್ಲಿ ಗ್ರಾಫ್ ಅಲ್ಲಿ ತೋರಿಸ್ದಂಗೆ ನೀವು ಇಲ್ಲಿದ್ದೀರಾ, ನೀವು ಇಲ್ಲಿ ಶಾಪಿಂಗ್ ಮಾಡಿದೀರಾ, ನಮ್ ಕಂಪನಿಯಲ್ಲಿ ಯಾವ್ದೋ ಒಂದು ವಸ್ತು ಶಾಪಿಂಗ್ ಮಾಡಿದೀರಾ. ಶಾಪಿಂಗ್ ಮಾಡಿದ ತಕ್ಷಣ ಕಂಪನಿ ಇವಾಗವರೆಗೂ ಏನು ಕೊಟ್ಟಿಲ್ಲ ನಿಮಗೆ, ಓಕೆನಾ? 10,000 rupees ಏನೋ ಒಂದು ಶಾಪಿಂಗ್ ಮಾಡಿದಿರಾ, ನಿಮಗೇನು ಕೊಟ್ಟಿಲ್ಲ. ಅದೇ ನೀವು ಇಬ್ಬರನ್ನ ರೆಫರ್ ಮಾಡಿದಾಗ ಕಂಪನಿಗೆ ಟೋಟಲಿ 30,000 rupees ಟರ್ನ್ ಓವರ್ ಆಗಿರುತ್ತೆ. 4,000 rupees ಒಬ್ಬರಿಂದ ಪ್ರಾಫಿಟ್ ಬಂದಾಗ 3 ಜನದಿಂದ ನಮಗೆ 12,000 rupees ಪ್ರಾಫಿಟ್ ಆಗಿರುತ್ತೆ. ಕರೆಕ್ಟಾ ಮೇಡಮ್? ಒನ್ಸ್ 12,000 rupees ಪ್ರಾಫಿಟ್ ಬಂದಾಗ ನಿಮಗೆ 1,000 rupees ಕಮಿಷನ್ ಬರುತ್ತೆ. ಸೊ ಎ ಅಂಡ್ ಬಿ ಅವರು ಸುಮ್ಮನೆ ಇರಲ್ಲ, 100% ಅವ್ರಿಗೂ ಕಮಿಷನ್ ಬೇಕು. ಮತ್ತೆ ಸಿ ಅಂಡ್ ಡಿ ಗೆ ಮಾಡಿದಾಗ ಅವ್ರಿಗೇನು 1,000 rupees ಬರುತ್ತೆ. ಬಿ ಅವರು ಇ ಅಂಡ್ ಎಫ್ ಅವ್ರಿಗೆ ಮಾಡಿದಾಗ ಅವ್ರಿಗೇನು 1,000 ಬರುತ್ತೆ. ಟೋಟಲಿ ಇಲ್ಲಿ 7 ಜನ ಆಗಿರ್ತಾರೆ. 7 ಜನದಿಂದ 70,000 ರೂಪಾಯಿವರೆಗೂ ಕಮಿಷನ್ ಟೋಟಲ್ ಅರ್ನ್ ಮಾಡಿರ್ತಾರೆ ಕಂಪನಿ. 10,000 ರೂಪಾಯಿ ಪ್ರಾಡಕ್ಟ್ ನೀವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇದೆ ಹೇಳ್ತಾ ಇರೋದು, ನೀವು ಟೋಟಲ್ ಪ್ರಾಫಿಟ್ ಕಂಪನಿಗೆ 28,000 ಬಂದಾಗ ಬಿ ಗೆ 1,000 rupees ಮತ್ತೆ ಎ ಗೆ 1,000 ಮತ್ತೆ ನಿಮಗೆ 2,000 rupees, ಟೋಟಲಿ 4,000 ಮಾತ್ರನೇ ನಿಮಗೆ ಕೊಟ್ಟಿರ್ತಾರೆ. ರಿಮೈನಿಂಗ್ ಅಲ್ಲ 24,000 ಕಂಪನಿಗೆ ಪ್ರಾಫಿಟ್ ಇರುತ್ತೆ. ಇದರಿಂದಲೇ ನಿಮಗೆ ಫಾರಿನ್ ಟ್ರಿಪ್ಸ್ ಆಗ್ಲಿ, ಗಿಫ್ಟ್ಸ್ ಆಗ್ಲಿ ಈ ತರ ನಿಮಗೆ ಬರುತ್ತೆ. ಓಕೆ, ಮತ್ತೆ ಇಷ್ಟೊಂದು ಜನನ ಮಾಡೋದು ಸಾಧ್ಯ ಇದೆಯಾ ಸರ್ ನಮ್ಮಲ್ಲಿ? 100% ಮೇಡಮ್. ನಾನು ಸ್ಟಾರ್ಟಿಂಗ್ ಹೇಳ್ದೆ, ತಿಂಗಳಿಗೆ ಇಬ್ಬರನ್ನ ಮಾಡಿದ್ರೇನು ಕರೆಕ್ಟ್ ಆಗಿ ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳಿ, ನೀವು ಇವತ್ತು ಶಾಪಿಂಗ್ ಮಾಡಿ ವರ್ಷಕ್ಕೆ ಎಷ್ಟು ಜನ ಮಾಡ್ಬೋದು ಮೇಡಮ್? ವರ್ಷಕ್ಕ ಒಂದು 20-25 ಜನ ಮಾಡ್ಬೋದು ಸರ್. ಬೇಡ ಮೇಡಮ್, ನಾವು ಇಲ್ಲಿ ಒಂದು ಸಣ್ಣ ಗ್ರಾಫ್ ಹೇಳ್ತೇನೆ, ಒಂದು ಚಾರ್ಟ್. ಈಗ ಡೈಮಂಡ್ ಆಗ್ಬೇಕಂದ್ರೆ 10,000 ಮೆಂಬರ್ಸ್ ಆಗಿರ್ಬೇಕು. 200 BV ಅಲ್ಲಿ 10,000 ಮೆಂಬರ್ಸ್ ಆಗಿರ್ಬೇಕು. ಕರೆಕ್ಟಾ? ಈಗ 2020 ವರ್ಷದಲ್ಲಿ ಇದ್ದೀರಾ, ನೀವು 10 ಜನ ಮಾಡ್ಬೋದಾ ಮೇಡಮ್ ವರ್ಷಕ್ಕೆ? ಈಸಿಲಿ. ಸೊ ನೀವು ಎಕ್ಸಾಂಪಲ್ ತಗೊಳ್ಳಿ, ಇವತ್ತು ನೀವು ಒಬ್ರೆ 10 ಜನ ಮಾಡಿದಾಗ ನಿಮ್ಮ ಇನ್ಕಮ್ ಬಂದ್ಬಿಟ್ಟು 5,000 rupees ಬಂದಿರತ್ತೆ ಎಂಟೈರ್ ವರ್ಷಕ್ಕಿದು. ಓಕೆ, ನನಗೆ ಗೊತ್ತು ತುಂಬಾ ಕಡಿಮೆನೆ ಇದು. ಓಕೆ, ನೆಕ್ಸ್ಟ್ 2021 ನಲ್ಲಿ ಅದೇ 10 ಜನ 10 ಜನ ಮಾಡಿದಾಗ 100 ಜನ ಆಗಿರ್ತಾರೆ. ಕರೆಕ್ಟಾ ಮೇಡಮ್? 100 ಜನ ಆದಾಗ ನಿಮಗೆ 50,000 rupees ಅರ್ನ್ ಮಾಡಿರ್ತೀರಾ. ಈ 50,000 ವರ್ಷ ಮುಗಿದ್ಮೇಲೆ ಕೊಡಲ್ಲ, ವಾರ ವಾರ ನಿಮಗೆ ದುಡ್ಡು ಬಂದ್ಬಿಟ್ಟಿರತ್ತೆ. ರೈಟ್ ಮೇಡಮ್? ಓಕೆ, 2022ಗೆ ಆ 100 ಜನ ಬರೀ 10 ಜನ ಮಾಡಿದ್ರೆ 1000 ಜನ ಆಗತ್ತೆ. ನೀವು 5 lakh rupees ದುಡ್ದಿರ್ತೀರಾ. ಈಗ ಸ್ವಲ್ಪ ಇನ್ಕಮ್ ಸ್ಟಾರ್ಟ್ ಆಯ್ತು ಥರ್ಡ್ ಇಯರ್ ಅಲ್ಲಿ. ಓಕೆ, 2023ಗೆ 1000 ಮೆಂಬರ್ಸ್, ಆ 1000 ಮೆಂಬರ್ಸ್ ಬರೀ 10 ಮೆಂಬರ್ಸ್ ಮಾಡಿದಾಗನು ನೀವು 10,000 ಮೆಂಬರ್ಸ್ ನ ರೀಚ್ ಆಗಿರ್ತೀರಾ. ಒನ್ಸ್ ನೀವು 10,000 ಮೆಂಬರ್ಸ್ ರೀಚ್ ಆದಾಗ ನೀವು ಅರ್ನ್ ಮಾಡಿರೋ ದುಡ್ಡು ಬಂದ್ಬಿಟ್ಟು ಎಂಟೈರ್ 4 years ಅಲ್ಲಿ 50 lakhs ಅರ್ನ್ ಮಾಡಿರ್ತೀರಾ. ಮತ್ತೆ ನೀವು 10,000 ಮೆಂಬರ್ಸ್ ನ ಅಲ್ಲಿ ಸೇರಿಸಿರ್ತೀರಾ. 10,000 ಮೆಂಬರ್ಸ್ ಅಂದ್ರೆ 200 BV ಒಬ್ಬೊಬ್ಬರಿಗೆ ಅಂದ್ರೇನು ನೀವು 20 lakhs BVಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಡೈಮಂಡ್ ಅನ್ನೋ ಎಲಿಜಿಬಲ್ ಆಗಿರ್ತೀರಾ. ಒನ್ಸ್ ನೀವು ಎಲಿಜಿಬಲ್ ಆದ್ಮೇಲೆ ನಿಮಗೆ ವೀಕ್ಲಿ 2 lakh rupees ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಬಿಸ್ನೆಸ್. ಹೀಗೆ 100% ನಮ್ ಕಂಪನಿ 20 years ಇಂದ ರನ್ ಆಗ್ತಾ ಇರೋ ಕಂಪನಿ ಮೇಡಮ್. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ನೀವು ಇಲ್ಲಿ 4 years ಅಲ್ಲಿ 10,000 ಮೆಂಬರ್ಸ್ ಆಗಿಲ್ಲ ಅಂದ್ರೇನು ಏನೋ ಅರ್ಧಕ್ಕರ್ಧ ಆದ್ರೇನು 25 lakhs ಅಂತೂ ಅರ್ನ್ ಮಾಡಿರ್ತೀರಾ. ಇಲ್ಲಿ ಗ್ಯಾರಂಟಿ ಇದೆಯಾ ಮೇಡಮ್, ಗ್ಯಾರಂಟಿ ಇದೆಯಾ ಅಂತ ಕೇಳ್ತೀರಾ. ಇಲ್ಲಿ 50 lakhs ಅರ್ನ್ ಮಾಡೋದಕ್ಕೆ ನೀವು 4 ವರ್ಷ ಕಾಯ್ಬೇಕು ಅಂತ ಏನಿಲ್ಲ. ಆ ವಾರದಲ್ಲಿ ಕೆಲಸ ಮಾಡಿರೋದು ನೆಕ್ಸ್ಟ್ ವೀಕ್ ಅಲ್ಲಿ ನಿಮಗೆ ಸಂಬಳ ಬಂದ್ಬಿಡುತ್ತೆ. ಈ ವಾರದಲ್ಲಿ ಕೆಲಸ ಮಾಡಿರೋದು ವೆನಸ್ಡೇ ಟು ವೆನಸ್ಡೇ ಕೆಲಸ ಮಾಡಿರೋದು ನೆಕ್ಸ್ಟ್ ವೀಕ್ ಅಲ್ಲಿ ಸಂಬಳ ಬಂದ್ಬಿಡುತ್ತೆ. ಕರೆಕ್ಟಾ ಇಲ್ಲ ಮೇಡಮ್?
ನೀವು ಇಲ್ಲಿ ತಿಂಗಳಗಟ್ಲೆ ಕಾಯೋದ್ ಬೇಡ, ಕೆಲಸ ಮಾಡ್ಬಿಟ್ಟು ಸಂಬಳ ಕೊಡ್ತಾರಾ ಇಲ್ಲ ಅನ್ಬಿಟ್ಟು ಡೌಟ್ ಪಡೋದೇನ್ ಬೇಕಾಗಿಲ್ಲ. ಓಕೆ, ಅಗೇನ್ ನಮ್ ಕಂಪನಿ ಇವತ್ತವರೆಗೂ ಮೇಜರ್ ಆಗಿ ದೊಡ್ಡ ದೊಡ್ಡ ಕಂಪನೀಸ್ದು ಚೆಕ್ ಬೌನ್ಸ್ ಆಗಿರ್ಬೋದು, ನಮ್ ಕಂಪನಿ ಹಿಸ್ಟ್ರಿಯಲ್ಲೇ ಇಲ್ಲ ಇವತ್ತವರೆಗೂ ಈ ತರ ಒಂದು ರೆಕಾರ್ಡ್. 100% ಇಂಡಿಯಾಲಿ ನಂಬರ್ 1 ಕಂಪನಿ, ಪ್ರೌಡ್ಲಿ ಸೇಯಿಂಗ್. ಈ ತರ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಹೆಮ್ಮೆಯಿಂದ ನಾವು ಮುಂದೆ ಹೋಗ್ತಾ ಇದೀವಿ ನಾವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದಾ ಸರ್? ಮುಂದೆ ನಿಮ್ಗೆ ಫೋನ್ ಮಾಡಿ. ಖಂಡಿತ ಕೇಳ್ಬೋದು ಮೇಡಮ್. ನನ್ನ ನಂಬರ್ ಇದೇ ಲಿಂಕ್ ಅಲ್ಲಿ ನಾವು ಶೇರ್ ಮಾಡ್ತೀನಿ. ಓಕೆ, ಆ ನಂಬರ್ಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಕಾಲ್ ಮಾಡ್ಬೋದು. ಸೊ ನೀವು ರೀಚ್ ಆಗ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.